ಸಿಟಿ ಹೆಂಗೈತೆ ಏನೋ ಒಂದು ರೋಡ್ ನೋಡ್ಕೊಂಬರೋಣ ಬನ್ನಿ. ವಾಟ್ ಇಸ್ ಅಫ್ ಮೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ನಾನು ಮತ್ತೆ ದಿನೇಣ ಇವಾಗ ಚಿಕ್ಕಬಳ್ಳಾಪುರ ಜೈ ಭೀಮ್ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ನನ್ನ ಫ್ರೆಂಡ್ ಮಾತಾಡ್ಸೋಣ ಅಂತ ಬಂದ್ವಿ. ಅವನೋ ಇಲ್ವೋ ಗೊತ್ತಿಲ್ಲ. ಫೋನು ಅವನಿಗೆ ಫೋನ್ ಹೋಗ್ತಾ ಇಲ್ಲ, ನ್ಯಾಟ್ರಿ ಚಾಬಲಿನ ಮಾಡ್ಕೊಂಡವನೆ. ಇನ್ನೊಂದ್ಸಲ ಫೋನ್ ಮಾಡೋಣ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡವನು. 2-3 ಸಲ ಮಾಡಿದೆ, ಫೋನ್ ಕನೆಕ್ಟ್ ಆಗಿಲ್ಲ. ಆಮೇಲೆ ಸ್ವಿಚ್ ಆಫ್ ಅಂತ ಬಂತು. ನೆಕ್ಸ್ಟ್ ಯಾವಾಗಾದ್ರೂ ಮಾತಾಡ್ಸೋಣ ಅಂತ ಬರ್ತಾ ಇದ್ದೀನಿ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾವ್ರೆಲ್ಲ, ಬಂದಿದ್ದೀನಿ ಅವನು ಎಲ್ಲ ಕ್ರಿಕೆಟ್ ಆಡ್ತಾವ್ರೆ. ಯಾವಾಗಾದ್ರೂ ಬಂದು ಮಾತಾಡ್ಸೋಣ. ನೀವು ಇಲ್ಲಿ ಬಂದಿದ್ದೀರಾ ಜಾಸ್ತಿ? ಕಾಲೇಜ್ಗೆ ಹೋಗೋ ಕ್ರಿಕೆಟ್ ಆಡೋಕ್ಕೆ ಬರ್ತಾಯಿದ್ದೀವಿ ಗ್ರೌಂಡ್ಗೆ. ನಾಳೆ ಅಷ್ಟೇ ಕ್ರಿಕೆಟ್ ಆಡೋಕ್ಕೆ ಮಾತ್ರ ಬರ್ತಾಯಿದ್ದೀವಿ. ನಾನು ಕಿರಣ್ ಅನ್ನೋಲ್ಲ, ಕಿರಣ್ ಫ್ರೆಂಡ್ ಇಲ್ಲಿದ್ದ ಇಲ್ಲಿ ಒಳಗಡೆ. ಇವಾಗ ಅವನೇನೋ ಗೊತ್ತಿಲ್ಲ, ಅವಾಗ ಬಂದಿದ್ದೆ ನಾನು 2-3 ಸಲ ಅಷ್ಟೇ ಒಳಗಡೆ. ತಿರುಗಿ ಬಂದೇ ಇಲ್ಲ. ನೋಡಿ ಗೈಸ್, ಇವರು ನಿನ್ನ ಹೆಸರು ಏನು ಹೆಸರು? ವಿಕ್ಕಿ ಅಂತ ಇವರು. ನೋಡಿ ವೀಲಿಂಗ್ ಹೆಂಗೆತ್ತಾನೆ ವೀಲಿಂಗು. ಚಿಂತಾಮಣಿ ಇವ್ರದ್ದು. ಎಡಿಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಡಿಟ್ಸ್ ಮಾಡ್ತೀರಲ್ಲ? ಯಾವ ಆ್ಯಪಲ್ಲಿ ಮಾಡೋದು ಎಡಿಟಿಂಗ್? ಅಲೈಟ್ ಮಷನು ಇನ್ನೂ ಯೂಸ್ ಮಾಡ್ತೀವಿ. ಅಲೈಟ್ ಮಷನು ನಾವು ಅಲೈಟ್ ಮಷನ್, ಕೈನ್ ಮಾಸ್ಟರು, ಅಲೈಟ್ ಮಷನು, ಇನ್ಶಾಟು ಇವೆಲ್ಲ ಬಿಟ್ಬಿಟ್ಟಿದ್ದೀವಿ. ಇವಾಗ ಅಪ್ಗ್ರೇಡ್ ಆಗಿದೆ, ಕ್ಯಾಪ್ ಕಟ್ ಬಂದಿದ್ದೀವಿ. ಹಂಗೆ ಎತ್ತ ಮಾಡೋದು ಅಂತಾನೆ, ಹಂಗೆ ಆಡು ಭಾಷೆ, ಹಳ್ಳಿ ಭಾಷೆ. ಯಾಕೆ ಬಿಟ್ಬಿಟ್ಟಿರೋದ? ಆಯಿಲ್ ಫುಡಿಸ್ತೀನಲ್ಲ ಅಂತ ಬನ್ನಿ ನಮ್ಮ ಕ್ಯಾಟಗರಿ ಸರ್. ಬರೀ ಇಲ್ಲಿ ಯಾಕೆ ಬೀಳ ಬಾಯಿಲಿ ಹೇಳ್ತೀನಿ. ಒಂದು ನಿಮಿಷ ನಿಲ್ಸೋ. ಯಾಕೆ ತಿನ್ನಲ್ಲ? ರೀಸನ್ ಹೇಳು. ಯಾಕೆ ತಿನ್ನಲ್ಲ? ಯಾಕೆ ತಿನ್ನಲ್ಲ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗೊತ್ತಾನೆ ಗೈಸ್. ಆಯಿಲ್ ಫುಡ್ಡು ನೀವು ತಿನ್ನಬೇಡಿ, ನಾನು ತಿನ್ನಲ್ಲ, ನೀವು ತಿನ್ನಬೇಡಿ. ಬನ್ನಿ ಈಗ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಬರೋಣ. ಸಿಟಿ ಹೆಂಗೈತೆ ಏನೋ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ಕ್ಲೋಸ್ ಅಪ್ ಹಾಕ್ಬಾರ್ದು ಅಂದೆ. ಬನ್ನಿ ಗೈಸ್, ನಮ್ಮ ಆಂಟಿ ನಮ್ಮ ಅಂಕಲ್ ಹೋಗ್ತಾವ್ರಲ್ಲಿ, ನೋಡ್ಕೊಂಡು ಹೋಗ್ತಾವ್ರೆ. ಇಲ್ಲೇ ಹೋಗ್ತಾವ್ರಲ್ಲಿ, ಇವಾಗ ಇಲ್ಲಿ ಬರ್ತಾ ಇದ್ದೀವಿ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಎಲ್ಲಣ್ಣ ಹೋಗೋದು? ಇಲ್ಲೇನೆ ಗೈಸ್, ಇಲ್ಲಿ ಸರ್ಕಲ್ಲು ಸಿಟಿಸನ್ ಕ್ಲಬ್ ಹತ್ರ, ಇಲ್ಲಿ ಸರ್ಕಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಪಾನಿಪುರಿ ತಿನ್ನೋಕ್ಕೆ. ನಾನು ತಿನ್ನಲ್ಲ, ಇವ್ರು ಮಾತ್ರನೇ ತಿನ್ನೋದು. ಇನ್ನೊಂದು ಕ್ಲೋಸ್ ಅಪ್ ಸೈಡ್ ಹಾಕೋಣ ಬನ್ನಿ. ಜನ ಜಾಸ್ತಿ ಅವರೇ. ನಾನು ತಿನ್ನಲ್ಲ, ಇವ್ರು ಮಾತ್ರನೇ ತಿನ್ನೋದು. ನೋಡಿ ಇಲ್ಲಿ ತಗೊಂಡವ್ರೆ ಇವರು. ಜಂಕ್ ಫುಡ್ ಜಾಸ್ತಿ ತಿಂತಿಯಲ್ಲ ನಾನು? ಹಾಂ ನನಗೆ ಬೇಡಪ್ಪ ಬ್ರೋ. ಯಾವ್ರು ನಿಂದು? ಹಾಂ ಯು ಪಿ. ಇಲ್ಲಿ ನೋಡಿಲ್ಲ, ನೋಡಿ ಬ್ರೋ ಇಲ್ಲೇ ಅದನ್ನ ಕ್ಲೋಸ್ ಅಪ್ ಸ್ಟಾರ್ಟ್ ಅಂತಾರೆ. ಅವನು ಹಿಂಗೆ ಅಂತಾನೆ. ಇವರೆಲ್ಲ ಹಾಕ್ತಾರೆ. ನಿಮ್ಗೆ ಹಾಕ್ಬೇಕಂದ್ರ ಹಾಕ್ಬೇಕಾ ನಿಮ್ಗೆ? ಹೂವು ಅಂತ ನೋಡೋದು. ಹಾಂ ನಿಮ್ಗೆ ಹಾಕ್ಬೇಕಣ್ಣ? ಬರಲ್ಲ ನೀನು ಹಿಂಗೆ ಹಾಕ್ಬೇಕಣ್ಣ? ಬಾಯಿನ ಸ್ವಲ್ಪ ಮುಂದೆ ಏನ ಆಫ್ರಿಕಾದಿಂದ ನಡ್ಕೊಂಬಂದಂಗೆ ಅವರು ಆಫ್ರಿಕಾದಿಂದ ನಡ್ಕೊಂಬಂದ. ಆಫ್ರಿಕಾ ಎಷ್ಟೆಲ್ಲ ಕಷ್ಟ ಬಿದ್ದು ಕ್ಲೋಸ್ ಸ್ಟಾರ್ಟ್ ಆಗ್ತಾ ಇದೀನಿ. ಹೊಸಬ್ರಿಗೆ ಹಾಕೋಣ, ಹಳಬ್ರಿಗೆ ಬೇಡ. ಇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಾಕ್ಲಾ ಎಲ್ಲ ಮುಂದೆಗೆ? ಎಷ್ಟಾಯಿತು? 3 ಎಷ್ಟು ಬರ್ತದೆ ಒಂದು ಪ್ಲೇಟ್ಗೆ? ಬೈ ಕಿತ್ನಾ एक प्लेट का? ಇದು ಹಂಗೆ ಆಫ್ ಮಾಡೋದು. ನೋಡಿ ಗೈಸ್, ಇದು ಇವ್ರದ್ದು ಫೋನ್. ಇದು ಕಾಪಿರೇಟ್ ಬಂದಿದೆ. ಅಲ್ಲಿ ಸಾಂಗ್ ಹಾಕ್ತಾರೆ. 1 मिनट रुको भाई. ನೋಡಿ ತಿಂತವ್ರೆ. कितना 1 प्लेट का? भाई रुको. हाँ 8. ये साउंड कम करो 1 मिनट. ये वीडियो का नहीं आना, ये कॉपीराइट आना. अरे क्या प्रॉफिट दे रहा है? बताओ तो तुम्हारे दुकान में खा के जाए तू पूरा 10 मिनट. प्रॉफिट दे रहा है. बताओ तो तुम्हारे दुकान में खा के जाए तू पूरा 10 मिनट पता लगा देगा. ಆಯ್ತು ಹಾಕ್ಕೊಳ್ಳಪ್ಪ, ಹೋಗ್ಲಿ ಹಾಕ್ಕೊಳ್ಳ. ಏನೋ ಎತ್ಕೊಂತ ನಾವು ಈರುಳ್ಳಿ ಪ್ಯಾಚ್. ಈರುಳ್ಳಿ ಗೈಸ್ ಹಾಕಿ ಇದಾಗ್ತೀನಿ. ಸಾಂಗ್ ಹಾಕ್ತೀನಿ ಅಂತ ಅವನೇ. ಸಾಂಗ್ ಆಫ್ ಮಾಡಿ ಪಕ್ಕನೆ ಮಾಡ್ಕೊತಾನೆ. ಅವ್ನು ಸಾಂಗ್ ಹಾಕ್ಕೊಂಡು ನಾವು ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡೋಣ.
ಸರಿ ಗೈಸ್ ಹಾಕೊಳ್ಳೋ ಸಾಂಗು ಗೈಸ್. ಅಲ್ಲಿ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ನಾನು ತಿಂದಿಲ್ಲ, ದಿನೇಣ ತಿಂದರು. ನಾನು ಒಂದೇ ಒಂದು ಸುಕ್ಕ ಮಾತ್ರ ತಿಂದೆ. ಅಲ್ಲಿ ಅವನು ಸಾಂಗ್ ಆಫ್ ಮಾಡು ಅಂದರೆ ನಾನೇ ಆಫ್ ಮಾಡಿದೆ. ಅದಕ್ಕೆ ಏನೋ ಒಂದು ಹಿಂದಿಯಲ್ಲಿ ಅಂದರೆ ನಂಗೆ ಅರ್ಥ ಆಗಿಲ್ಲ, ನಂಗೆ ಹಿಂದಿಗೆ ಎಷ್ಟೊಂದು ಬರಲ್ಲ. ಸೊ ಸಾಂಗ್ ಏನಕ್ಕೆ ಆಫ್ ಮಾಡೋದು, ನಾವು ಹಾಕ್ಕೊಂಡಿದ್ದೀವಿ ಅದು ಏನೋ ಆ ಥರ ಅಂದ ನಂಗೆ ಅರ್ಥ ಆಗಲಿ. ಏನೋ ಅಂದಿದ್ದಲ್ಲ, ಏನೋ ನನಗೂ ಹಿಂದಿ ಬರಲ್ಲಪ್ಪ. ನಮಗೂ ಹಿಂದಿ ಬರಲ್ಲ, ಅಪ್ಪಟ ಕನ್ನಡಿಗರು ನಾವು. ಬನ್ನಿ ಗೈಸ್, ಈಗ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬಂದವನೇ ಕಿರಣ್ ಕರ್ಕೊಂಡು ಹೋಗೋಕೆ. ಕಿರಣ್ ಇಲ್ಲೇ ಅವನೇ, ಶರತ್ ಕಿರಣ್ ಎಲ್ಲ ಹೋಗ್ತಾರಂತೆ ಬ್ರೇಕಿಡೆ ಅಲ್ಲಿ ನೋಡಿ ಗಾಯ್ಸ್. ನಿನ್ನೆ ಮನೆ ಎಲ್ಲ ಫುಲ್ ನಾಚಿಕೆ ಬೀಳ್ತಾ ಇದೆ, ಇವಾಗ ಏನೋ ಬೀಳ್ತಾ ಇಲ್ಲ. ಯಾಕ? ಹಾಂ ಏನು ನೋಡ್ಬಿಟ್ಟೆ? ಯಾರು ಹಾಂ ಯಾರು ಹಾಂ ಯಾರು ಇಲ್ಲ ಎಲ್ಕ್ಕೆ ಹೋಗೋದು? ಹಾಂ ಎಲ್ಕ್ಕೆ ಹೋಗ್ತಾರದು? ಏನಕ್ಕ ಮುಂದೆ ಕಿಕ್ಬೇಡ ನಿನ್ಲೆ. ಮುಂದೆ ಇಕ್ಕಿಲ್ಲ ಆರಾಮಾಗಿ. ಹಾಂ ಸರಿ ಆಯ್ತು, ಮುಂದೆ ಕಿಕ್ಕಲ್ಲ ಬಿಡ ಆಯ್ತು. ಏನೋ ಕೈ ಅದು ನೋಡಿ ಗಾಯ್ಸ್, ಕೈ ಕೆಲಸ ಗಾಯ್ಸ್. ನಿನ್ನೆ ವಿಶಾಲ್ ಮಠಲ್ಲಿ ಹೋಗಿ ತಗೊಂಡ್ವಲ್ಲ, ಅವಾಗಲೇ ಹಾಕೊಂಡ್ಬಿಟ್ಟವ್ರು ಇದನ್ನ ನೋಡಿ. ತಗೊಳಕ್ಕೆ ತಾನೇ ಹಾಕೊಂಡಿರ್ತಾರೆ ನೋಡಿ ಗೈಸ್, ಬೆಳಗ್ಗೆ ಒಂದು ಹಾಕೊಂಡಿದ್ದೆ. ಆವಾಗಲೇ ನಾವು ಇದು ನೋಡಿ, ಇದು ಹೊಸದೇ. ಅವಾಗ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಲ್ಲ ಅವಾಗ ಹಾಕ್ಕೊಂಡಿದ್ದು. ಇದು ನೆನ್ನೆ ತಗೊಂಡಿದ್ದು, ಅವಾಗಲೇ ಹಾಕೊಂಡ್ಬಿಟ್ಟವ್ರೆ. ಎಲ್ಲೋ ಹೋಗ್ಬೇಕಂತೆ. ಎಲ್ಲಣ್ಣ ಹೋಗೋದು ಇವಾಗ? ಎಲ್ಲೋಗ್ಬೇಕು? ಮಾತ್ರೆಗಳು ತಗೊಂಡ್ಬರ್ಬೇಕು. ಹಾಂ ಯಾರಿಗೂ ಹುಷಾರಿಲ್ಲಂತೆ, ಮಾತ್ರೆಗಳು ತಗೊಂಡ್ಬರ್ಬೇಕು. ಇಲ್ಲ, ನಾನು ಅದೆಲ್ಲ ಕೇಳ್ತಾ ಇರೋದು. ಈ ಜಾಕೆಟ್ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇರೋದು ಹುಡಿ ಇದು ಅಂತ? ಸಾಯಂಕಾಲ 6:30 ಆಯ್ತು, ಅದಕ್ಕೆ ಜಾಕೆಟ್ ಹಾಕೊಂಡಿದ್ದೀನಿ. ಕ್ಲೋಸ್ ಅಪ್ ಶರ್ಟ್ ಬಿಟ್ಬಿಟ್ಟು ಬೇರೆದು ಮಾಡು. ಬೇರೆದು ಮಾಡಲಾ? ಅವ್ನು ಬೇಕಾಗೆ ಮಾಡ್ತಾನೆ, ಸುಮ್ಮನೆ ಇರಲ್ಲ. ಹಾಕು ಗೈಸ್ ಬನ್ನಿ ಈಗ. ನೋಡಿ ಸಾಯಂಕಾಲ ಬಂದಿದ್ನಲ್ಲ ಅಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಹತ್ರ ಸಿಗಲಿಲ್ಲ, ಅದಕ್ಕೆ ಇವಾಗ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನೋಡಿ ನಮ್ಮ ಫ್ರೆಂಡು, ನನ್ನ ಕ್ಲಾಸ್ಮೇಟು. ಹಲೋ ಮಚ್ಚ. ಇನ್ನೊಂದು ಮಚ್ಚ ಸಮಾಚಾರ ತಿಂದ? ಹಾಂ ತಿನ್ನ. ಏನು ತಿಂದೆ? ಅನ್ನ ಸಾಂಬಾರು. ಗೈಸ್ ಇವರು ಏನು ಮಾಡ್ತಾರೆ? ಪ್ಯಾರಾಮೆಡಿಕಲ್ಲು ಮಾಡ್ತಾ ಇರೋದು. ನಾನು ಇವರು ಜೂನಿಯರ್ ಕಾಲೇಜಲ್ಲಿ ಸೆಕೆಂಡ್ ಪೀಸಲ್ಲಿ ಒಂದೇ ಕ್ಲಾಸಲ್ಲಿ ಆಲ್ಮೋಸ್ಟ್ ಹಿಂದೆ ಮುಂದೆ ಬೆಂಚಲ್ಲಿ ಕುತ್ಕೊಂಡು ಓದ್ತಾ ಇದ್ದಿದ್ದು. ಇವಾಗ ಇವರು ಪ್ಯಾರಾಮೆಡಿಕಲ್ ಮಾಡ್ತಾವ್ರೆ ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಇದರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಿನ್ನ ಮಚ್ಚ ಊಟ ಆಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಸೊ ಮಚ್.